ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ವಿಭಾಗಗಳಲ್ಲಿ ಸಂಘಟಿತ ಪ್ರದರ್ಶನವನ್ನ ತೋರಿದ ಗುಜರಾತ್ ಟೈಟಾನ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 4 ವಿಕೆಟ್ಗಳ ಗೆಲುವನ್ನ ಪಡೆದಿರುವುದು ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ. ಆ ಮೂಲಕ ಆರ್ಸಿಬಿ ವಿರುದ್ಧ ಬೆಂಗಳೂರಿನಲ್ಲಿನ ಸೋಲಿನ ಸೇಡನ್ನ ಜಿಟಿ ತೀರಿಸಿಕೊಂಡಿತು. ಈ ಪಂದ್ಯದ ಸೋಲಿನ ಹೊರತಾಗಿಯೂ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿ ಉಳಿದುಕೊಂಡಿತು. ಇನ್ನು ಈ ಗೆಲುವಿನ ಹೊರತಾಗಿಯೂ ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ಉಳಿಯಿತು. ಗುಜರಾತ್ ಟೈಟಾನ್ಸ್ ತಂಡದ ಪರ ಆರಂಭದಲ್ಲಿ ಶುಭ್ಮನ್ ಗಿಲ್ ಹಾಗೂ ಜೋಸ್ ಬಟ್ಲರ್ ಅಬ್ಬರಿಸಿದ್ರು. ಸಾಯಿ ಸುದರ್ಶನ್ ಬೇಗ ವಿಕೆಟ್ ಅನ್ನು ಒಪ್ಪಿಸಿದ್ರು. ಗಿಲ್ 18 ಎಸೆತಗಳಲ್ಲಿ 43 ರನ್ ಸಿಡಿಸಿದ್ರೆ ಜೋಸ್ ಬಟ್ಲರ್ 19 ಎಸೆತಗಳಲ್ಲಿ 39 ರನ್ ಅನ್ನ ಸಿಡಿಸಿದ್ರು. ಆ ಮೂಲಕ ಜಿಟಿ ಮೊತ್ತವನ್ನ 100ರ ಸನಿಹ ತಂದಿಟ್ಟಿದ್ರು. ಆದರೆ ಭುವನೇಶ್ವರ್ ಕುಮಾರ್ ಈ ಇಬ್ಬರನ್ನ ಔಟ್ ಮಾಡುವ ಮೂಲಕ ಆರ್ಸಿಬಿಗೆ ಕಮ್ ಬ್ಯಾಕ್ ತಂದುಕೊಟ್ರು. ನಂತರ ರೊಮ್ಯಾರಿಯೋ ಶೆಪರ್ಡ್ ಅವರು ಶಾರುಖ್ ಖಾನ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರನ್ನ ಔಟ್ ಮಾಡಿ ಎದುರಾಳಿ ತಂಡದ ಮೇಲೆ ಒತ್ತಡವನ್ನ ಹಾಕಿದ್ರು. ಆದರೆ ರಾಹುಲ್ ತಿವಾಟಿಯ 27 ರನ್ ಗಳಿಸುವ ಮೂಲಕ 15.5 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿ ಗುಜರಾತ್ ಟೈಟಾನ್ಸ್ ತಂಡವನ್ನ ಗೆಲ್ಲಿಸಿದ್ರು. ಇದಿಷ್ಟು ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಸೋಲು ಗೆಲುವಿನ ಲೆಕ್ಕಾಚಾರವಾದ್ರೆ ಇದೊಂದು ತೀರ್ಪು ಮಾತ್ರ ಇಡೀ ಪಂದ್ಯದ ಇಡೀ ಕ್ರಿಕೆಟ್ ಪ್ರೇಮಿಗಳ ಕೆಂಗನಿಗೆ ಗುರಿಯಾಗಿದೆ. ರಜತ್ ಪಾಟಿದಾರ್ ಅವರ ಔಟ್ ತೀರ್ಪು, ಅವರ ಕ್ಯಾಚ್ ಅನ್ನ ಹಿಡಿಯುವ ವೇಳೆ ಜೇಸನ್ ಹೋಲ್ಡರ್ ಚೆಂಡನ್ನ ನೆಲಕ್ಕೆ ತಾಗಿಸಿರುವ ಚಿತ್ರ ಟಿವಿ ರಿಪ್ಲೇನಲ್ಲಿ ಕಾಣ್ತಾ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ ಕ್ಲಿಯರ್ ಆಗಿ. ಇದರ ಬಗ್ಗೆ ಕೊಹ್ಲಿ ಅಂಪೈರ್ಗಳ ವಿರುದ್ಧ ರೊಚ್ಚಿಗೆದ್ದಿದ್ರು. ಪಂದ್ಯದ ಇನ್ನಿಂಗ್ಸ್ನ 8ನೇ ಓವರ್ನಲ್ಲಿ ಈ ಘಟನೆ ನಡೆಯಿತು. ಅರ್ಷದ್ ಖಾನ್ ಎಸೆದ ಶಾರ್ಟ್ ಎಸೆತದಲ್ಲಿ ರಜತ್ ಪಾಟಿದಾರ್ ಸಿಕ್ಸರ್ ಅನ್ನ ಬಾರಿಸಲು ಪ್ರಯತ್ನ ಪಡ್ತಾರೆ. ಆದರೆ ಆರ್ಸಿಬಿ ನಾಯಕ ಸರಿಯಾಗಿ ಟೈಮ್ ಹಾಗೂ ಚೆಂಡನ್ನ ಮಿಡಲ್ ಮಾಡುವಲ್ಲಿ ವಿಫಲರಾಗ್ತಾರೆ. ಇದರ ಪರಿಣಾಮ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಗಾಳಿಯಲ್ಲಿ ಹಾರುತ್ತೆ. ಇಲ್ಲಿ ಬೌಂಡರಿ ಲೈನ್ ಬಳಿ ನಿಂತಿದ್ದ ಜೇಸನ್ ಹೋಲ್ಡರ್ ಒಂದು ಕಡೆಯಿಂದ ಓಡಿ ಬಂದ್ರೆ ಮತ್ತೊಂದು ಕಡೆಯಿಂದ ಕಗಿಸೋ ರಬಾಡ ಕೂಡ ಕ್ಯಾಚ್ ಪಡೆಯಲು ಬರ್ತಾರೆ. ಈ ವೇಳೆ ಜೇಸನ್ ಹೋಲ್ಡರ್ ವೇಗವಾಗಿ ಬಂದು ಚೆಂಡನ್ನ ಕ್ಯಾಚ್ ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ರೆ ಅವರು ಕ್ಯಾಚ್ ಪಡೆದ ಬಳಿಕ ಚೆಂಡನ್ನ ನೆಲಕ್ಕೆ ತಾಗಿಸುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನ ಗಮನಿಸಿದ ವಿರಾಟ್ ಕೊಹ್ಲಿ ಡಗೌಟ್ ನಿಂದ ಹೊರಗಡೆ ಬಂದು ಅಂಪೈರ್ಗಳಿಗೆ ಚೆಂಡು ನೆಲಕ್ಕೆ ತಾಗಿಸುತ್ತಿರುವ ಬಗ್ಗೆ ಮನವರಿಕೆ ಮಾಡಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದಾಗಿ ಅವರು ಅಂಪೈರ್ಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿರಾಟ್ ಕೊಹ್ಲಿ ವಾದಕ್ಕೆ ಧುಮುಕಿದ್ರು. ಹೌದು, ವಿರಾಟ್ ಕೊಹ್ಲಿ 4ನೇ ಅಂಪೈರ್ ಮತ್ತು ಮ್ಯಾಚ್ ರೆಫರಿಯೊಂದಿಗೆ ದೀರ್ಘಕಾಲ ವಾಗ್ವಾದದಲ್ಲಿ ತೊಡಗಿರುವುದು ಕಂಡು ಬಂತು. ಪಂದ್ಯದ ನಿರ್ಣಾಯಕ ಹಂತದಲ್ಲಿ ಪಾಟಿದಾರ್ 19 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಎಂಬ ಕಾರಣಕ್ಕೆ ತಂತ್ರಜ್ಞಾನವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬೇಕಿತ್ತು ಎಂದು ಕೊಹ್ಲಿ ವಾದಿಸಿದ್ರು. ಆರ್ಸಿಬಿ ಡಗೌಟ್ ನಲ್ಲಿಯೂ ಸಹ ಯಾಂಡಿ ಫ್ಲವರ್ ಪದೇ ಅಂಪೈರ್ಗಳಿಂದ ಸ್ಪಷ್ಟೀಕರಣಗಳನ್ನ ಕೋರಿದ್ರು. ಆದರೂ ಕೂಡ ಅಧಿಕಾರಿಗಳು ತಮ್ಮ ನಿರ್ಧಾರವನ್ನ ಎತ್ತಿ ಹಿಡಿದ್ರು ಮತ್ತು ಪಾಟಿದಾರ್ ಪೆವಿಲಿಯನ್ಗೆ ಮರಳಬೇಕಾಯಿತು. ಮತ್ತೊಂದು ಕಡೆ ರಜತ್ ಪಾಟಿದಾರ್ ಅವರು ಕೂಡ ನೀವು ಗಮನಿಸಿರಬೇಕು ವೀಕ್ಷಕರೇ, ಕೊಹ್ಲಿ ವಾದವನ್ನ ಮಾಡ್ತಾ ಇದ್ರೆ ಇಡೀ ಆರ್ಸಿಬಿ ತಂಡದಲ್ಲಿ ಡಗೌಟ್ ನಲ್ಲಿ ಅಲ್ಲಿ 4ನೇ ಅಂಪೈರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಮೈದಾನದಲ್ಲಿ ರಜತ್ ಪಾಟಿದಾರ್ ಏನ್ ಆಗ್ತಾ ಇದೆ ಎಂಬುದೇ ಅರಿವಿಲ್ಲ. ಸೈಲೆಂಟ್ ಆಗಿ ನಿಂತ್ಕೊಂಡು ಬಿಟ್ಟಿದ್ರು. ಯಾವುದೇ ಚರ್ಚೆಗೆ ಬರಲಿಲ್ಲ, ಜಗಳಕ್ಕೆ ಬರಲಿಲ್ಲ, ವಾಗ್ವಾದ ಮಾಡಲಿಲ್ಲ. ಅದು ರಜತ್ ಪಾಟಿದಾರ್ ಅವರ ಮನೋಭಾವ ಎನ್ನುವಂಥದ್ದು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದು ಕ್ಲಿಯರ್ ಆಗಿ ಕೂಡ ಕಾಣ್ತಾ ಇತ್ತು ಚೆಂಡು ನೆಲಕ್ಕೆ ತಾಗಿರುವಂತದ್ರ ಬಗ್ಗೆ. ಈಗಾಗಲೇ ಇದರ ಬಗ್ಗೆ ಅನೇಕ ಹಾಲಿ ಮಾಜಿ ಕ್ರಿಕೆಟರ್ಸ್ಗಳು ಮತ್ತು ಕ್ರಿಕೆಟ್ ಪ್ರೇಮಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು ಡಿಸ್ಕಷನ್ ಆಗ್ತಾ ಇದೆ ಈ ವಿಕೆಟ್ ಬಗ್ಗೆ. ಯಾಕಂತಂದ್ರೆ ಮಹತ್ವದ ಪಂದ್ಯಗಳಲ್ಲಿ ಮಹತ್ವದ ವಿಕೆಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಅಂಪೈರ್ಗಳ ತೀರ್ಪು ಎಷ್ಟು ಸರಿ ಎಂಬುದು ಕೂಡ ತುಂಬಾ ನಿರ್ಣಾಯಕವಾಗುತ್ತೆ. ಯಾಕಂತಂದ್ರೆ ಅಂಪೈರ್ಗಳ ಜವಾಬ್ದಾರಿ ಇರುತ್ತೆ. ಈ ಒಂದು ಪಂದ್ಯ ನಡೆದಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಥರ್ಡ್ ಅಂಪೈರ್ ಕೊಡಬೇಕಾಗುತ್ತೆ, ಮತ್ತೊಂದನ್ನ ಚೆಕ್ ಮಾಡಬೇಕಾಗುತ್ತೆ. ಹಾಗನೇ ದಿಢೀರನೆ ತಮ್ಮ ಟೈಮ್ ಸಮಯ ಕಡಿಮೆ ಇರುವುದರಿಂದ ಕಾರಣದಿಂದಾಗಿ ಬೇಗನೆ ತೀರ್ಪನ್ನ ಕೊಟ್ಟು ಎಲ್ಲರ ಕೆಂಗನಿಗೆ ಗುರಿಯಾಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂಪೈರ್ಗಳು ತುಂಬಾ ಮಾಡ್ತಾ ಇದ್ದಾರೆ. ಇದರ ಕಡೆ ಹೆಚ್ಚು ಗಮನ ಹರಿಸಬೇಕು ಎನ್ನುವಂಥದ್ದು.
ಮತ್ತೊಂದು ಕಡೆ RCBಯ ಒಂದು ಸೋಲಿಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ರಿವೀಲ್ ಆಗಿದೆ. ಬ್ಯಾಟಿಂಗ್ ವಿಫಲ ಎನ್ನುವಂಥದ್ರ ಮಾತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿರ್ತಕ್ಕಂಥ RCB ಕಳಪೆ ಆರಂಭವನ್ನು ಪಡೆಯಿತು. ಜಾಕೋಬ್ ಬೆಥಲ್ ಕೇವಲ 5 ರನ್ಗಳಿಗೆ ಔಟ್ ಆಗ್ತಾರೆ. ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿದ ವಿರಾಟ್ ಕೊಹ್ಲಿ ರಬಾಡಾ ಅವರ ಓವರ್ನಲ್ಲಿ ಸತತ 5 ಬೌಂಡರಿಗಳನ್ನ ಬಾರಿಸಿದ್ರು. ಆದರೆ ಅದೇ ರಬಾಡಾ ಬೌಲ್ ಮಾಡಿದ ಮುಂದಿನ ಓವರ್ನಲ್ಲಿ ಔಟ್ ಆಗ್ತಾರೆ. ಪಡಿಕಲ್ ಮತ್ತು ಪಾಟಿದಾರ್ ಜೊತೆಯಾಟವನ್ನ ನಿರ್ಮಿಸಲು ಪ್ರಯತ್ನ ಪಡ್ತಾರೆ. ಆದರೆ RCB ನಾಯಕ ಪಾಟಿದಾರ್ 19 ರನ್ಗಳಿಗೆ ಔಟ್ ಆಗ್ತಾರೆ. ಜಿತೇಶ್ ಶರ್ಮಾ ಮತ್ತೊಮ್ಮೆ ನಿರಾಶೆಗೊಳಿಸಿ 1 ರನ್ಗೆ ಔಟ್ ಆಗ್ತಾರೆ. ಜಿತೇಶ್ ಶರ್ಮಾ ಈ ಸರಣಿ ಉದ್ದಕ್ಕೂ ಕೂಡ ಅನೇಕ ಪಂದ್ಯಗಳಲ್ಲಿ ಬ್ಯಾಟಿಂಗ್ ವಿಫಲ ಕಾಣ್ತಾ ಇದ್ದಾರೆ. ಹಾಗಾಗಿ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆಯೂ ಕೂಡ ಅನೇಕ ಚರ್ಚೆಗಳು ಆಗ್ತಾ ಇದೆ. ತಂಡದ ಪರ ಏಕಾಂಗಿ ಹೋರಾಟ ನೀಡಿದ ದೇವದತ್ ಪಡಿಕ್ಕಲ್ 40 ರನ್ ಬರಿಸ್ತಾರೆ. ನಮ್ಮ ಕನ್ನಡಿಗ ಕೇವಲ 24 ಬಾಲ್ಗಳಲ್ಲಿ 40 ರನ್ ಚರ್ಚಿಸ್ತಾರೆ. ದೇವದತ್ ಪಡಿಕ್ಕಲ್ ರಶೀದ್ ಖಾನ್ ಅವರ ಅದ್ಭುತ ಎಸೆತದಲ್ಲಿ ಅವರು ಕೂಡ ಬೌಲ್ಡ್ ಆಗ್ತಾರೆ. ಅಂತಿಮವಾಗಿ RCB 19.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಂಡು 155 ರನ್ ಅನ್ನು ಕಲೆ ಹಾಕುತ್ತೆ. ಇನ್ನು RCB ಕಳಪೆ ಫೀಲ್ಡಿಂಗ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಗುಜರಾತ್ ತಂಡದ ಈ ಗೆಲುವಿನಲ್ಲಿ RCBಯ ಕಳಪೆ ಫೀಲ್ಡಿಂಗ್ ಕೂಡ ಕಾರಣವಾಗುತ್ತೆ. ಶುಭ್ಮನ್ ಗಿಲ್ ನೀಡಿದ ರನ್ ಔಟ್ ಅವಕಾಶವನ್ನ ಸರಿಯಾಗಿ RCB ಬಳಸಿಕೊಳ್ಳಲಿಲ್ಲ. ಹಾಗೆ ಜೋಸ್ ಬಟ್ಲರ್ ಕೇವಲ 1 ರನ್ ಬಾರಿಸಿದ್ದಾಗ ನೀಡಿದ ಸುಲಭ ಕ್ಯಾಚ್ ಅನ್ನ ಕೂಡ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಕೂಡ ಕೈ ಚೆಲ್ತಾರೆ. ಈ ಜೀವದಾನದ ಲಾಭ ಪಡೆದ ಬಟ್ಲರ್ 39 ರನ್ ಅನ್ನು ಬಾರಿಸ್ತಾರೆ. ಈ ಕ್ಯಾಚ್ ಅನ್ನ ಏನಾದ್ರೂ ಬಟ್ಲರ್ ಅವರದು ಜಿತೇಶ್ ಶರ್ಮಾ ಆರಂಭದಲ್ಲೇ ಹಿಡಿದು ಬಿಟ್ಟಿದ್ರೆ ಪಂದ್ಯದ ಗತಿ ಮತ್ತಷ್ಟು ಬದಲಾಗ್ತಾ ಇತ್ತು. ಯಾಕಂತಂದ್ರೆ ಮತ್ತೊಂದು ಕಡೆ ಅಬ್ಬರಿಸ್ತಾ ಇದ್ದಾರೆ ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಅವರು ಕೂಡ ವಿಕೆಟ್ ಅನ್ನ ಕಳೆದುಕೊಂಡ್ರು ಬೇಗನೆ. ಸಾಯಿ ಸುದರ್ಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ಕೂಡ ಬೇಗನೆ ಔಟ್ ಆಗಿಬಿಟ್ಟಿದ್ರು. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಈ ಮೂವರು ಆಟಗಾರರ ಮೇಲೆ ಹೆಚ್ಚು ಗುಜರಾತ್ ತಂಡ ಅವಲಂಬಿತವಾಗಿತ್ತು. ಹಾಗಾಗಿ ಇವರನ್ನ ಏನಾದ್ರೂ ಪವರ್ ಪ್ಲೇ ನಲ್ಲೇ ಕಟ್ಟಿ ಹಾಕಿಬಿಟ್ಟಿದ್ರೆ ಪಂದ್ಯದ ಗತಿ ಮತ್ತೊಂದಿಷ್ಟು ಬೇರೆ ರೀತಿ ಆಗಿರ್ತಿತ್ತು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು RCBಯ ಬ್ಯಾಟಿಂಗ್ ವೈಫಲ್ಯ ಒಂದು ಕಡೆ ಆದ್ರೆ ಫೀಲ್ಡಿಂಗ್ ವೈಫಲ್ಯ ಕೂಡ ಅಷ್ಟೇ ಆಗಿದೆ. ಯಾಕಂದ್ರೆ ಬೌಲರ್ಸ್ಗಳು ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಕೇವಲ 155 ರನ್ಗಳನ್ನ ಡಿಪೆಂಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ RCB ಬೌಲರ್ಸ್ಗಳು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬೌಲಿಂಗ್ ಅನ್ನು ಮಾಡಿದ್ದಾರೆ. ಆದರೆ ಬೌಲಿಂಗ್ ಅನ್ನು ದೂಷಿಸುವಂತಿಲ್ಲ. ಕಳಪೆ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ವೈಫಲ್ಯ ಇವತ್ತಿನ RCBಯ ಸೋಲಿಗೆ ಕಾರಣವಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.